ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಕಳೆದ ವ್ಲಾಗ್ನ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಸೊ ಹೋಪ್ ಯು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಎಸ್, ಕಳೆದ ವ್ಲಾಗಲ್ಲಿ ನೋಡಿರ್ಬೋದು, ಹೇಳಿದ್ದೆ ನಾನು ಪುಟಾಣಿಗೆ 4-5 ದಿನದಿಂದ ತುಂಬಾ ಜ್ವರ ಇದೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಡಾಕ್ಟರ್ ಲಾಸ್ಟ್ ನಮಗೆ ಹೇಳಿದ್ದು ಅಡ್ಮಿಟ್ ಮಾಡಿ ಅಂತ ಹೇಳಿದರು. ಬಟ್ ಅವನೇನು ಊಟ ಏನೂ ತಿಂತಿರ್ಲಿಲ್ಲ, ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದ. ಸೊ ಅದೆಲ್ಲ ಡ್ರಿಪ್ಸ್ ಎಲ್ಲ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ನಾನು ವರ್ಷ ಭಯ ಪಡ್ಕೊಳೋದೆಲ್ಲ ಸೂಜಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಒಂದಿನ ಟೈಮ್ ಕೊಡಿ, ಇವತ್ತು ಕೂಡ ಅವನು ನಾರ್ಮಲ್ ಆಗಲಿಲ್ಲ ಅಂದರೆ ಕರ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಬಟ್ ಟಚ್ ವುಡ್, ಬೈ ಗಾಡ್ ಗ್ರೇಸ್ ಅವನು ಹುಷಾರಾದ. ಸೊ ಆ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ನಾವು ಊರಿಗೆ ಎಮರ್ಜೆನ್ಸಿ ಹೋಗಲೇಬೇಕಾಗಿತ್ತು. ಸೊ ಯಾಕೆ ಅಂತ ಹೇಳಿ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನಾವು ಹಾಗಾಗಿ ಊರ ಕಡೆ ಸ್ವಲ್ಪ ಭಯದಿಂದನೇ ಬಂದ್ವಿ, ಮತ್ತೆ ಟ್ರಾವೆಲ್ ಮಾಡ್ತಿದ್ವಿ ಹೇಗಪ್ಪ ಏನು ಅಂತ ಹೇಳಿ. ಬಟ್ ದೇವರಿದ್ದಾರೆ. ಸೊ ಬಂದ್ವಿ. ಬಂದ ತಕ್ಷಣ ನಾವು ನೋಡ್ತಾ ಇರ್ಬೋದು, ಇದೇನಪ್ಪ ಅಂತ ಅಂದರೆ ಸ್ವೀಟ್ಸು. ನಾಳೆ ಬಂದು ಶನಿದೇವರ ಉತ್ಸವ ಇದೆ. ಸೊ ಆ ಉತ್ಸವಕ್ಕೆ ನನ್ನ ಮಗನ ಹೆಸರಿನಲ್ಲಿ ನಾವು ಅಲ್ಲಿಗೆ ಬರೋ ಎಲ್ಲ ಭಕ್ತಾದಿಗಳಿಗೂ ಸಿಹಿ ಹಂಚ್ತೀವಿ. ನಾವು ಈ ಸಲ ಸ್ವೀಟ್ ಮಾಡ್ತೀವಿ. ಅಲ್ಲಿ ವರ್ಷ ವರ್ಷ ಉತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ. 3,000-4 ಸಾವಿರ ಜನ ಸೇರ್ತಾರೆ. ಸೊ ಈ ಸಲ ನಾನು ಪುಟಾಣಿ ಹೆಸರಲ್ಲಿ ನಾವು ಸ್ವೀಟ್ಸನ್ನು ಮಾಡಿಸ್ತೀವಿ ಅಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ಈಗ ನಾವೊಂದು 3,000 ಅಷ್ಟು ಸ್ವೀಟ್ಸ್ ಎಲ್ಲ ಮಾಡಿಸ್ಕೊಂಡು ಆರ್ಡರ್ ಕೊಟ್ಟಿದ್ವಿ. ಸೊ ಆರ್ಡರ್ ತಗೊಂಡು ನಾವು ಡೈರೆಕ್ಟ್ ಹಾಗೆ ತೊಗೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮ್ಮಮ್ಮ ಇಲ್ಲ, ಮನೆಗೆ ತಂದು ಮನೆ ದೇವ್ರ ಹೆಸರು ಹೇಳಿ ಮೊದಲು ಮನೆ ದೇವ್ರನ್ನ ನೆಂದು ಅಲ್ಲಿಂದ ಹೋಗಬೇಕು ಅಂತ ಹೇಳಿ ಫೈನಲಿ ಮನೆಗೆ ತರಿಸ್ಕೊಂಡ್ರು. ಸೊ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನೋಡ್ತಾ ಇರ್ಬೋದು, ನಮ್ಮೂರಿನ ಮಾರಮ್ಮನ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹುಷಾರಿಲ್ಲ ಪುಟಾಣಿಗೆ ಅಂತ ಹೇಳಿದ್ದೆ ಅಲ್ಲ. ಸೊ ಹಾಗಾಗಿ ಅಮ್ಮ ಈಗ ಪುಟಾಣಿನ ಕರ್ಕೊಂಡ್ಬಂದು ಕರ್ಪೂರ ಎಲ್ಲ ಹಚ್ತಿದ್ದಾರೆ. ಸೊ ನಮ್ಮಮ್ಮಂದು ಒಂದು ಸ್ಟ್ರಾಂಗ್ ಬಿಲೀವ್, ದೇವರಿದ್ದಾರೆ, ದೇವರೇ ಎಲ್ಲ ನೋಡ್ಕೊತಾರೆ. ನಮ್ಮದು ಅಷ್ಟೇ. ಸೊ ನಾನು ತುಂಬ ದೇವ್ರನ್ನ ನಂಬ್ತೀನಿ. ಬರ್ತಿದ್ದಾಗೆ ಈಗ ಪುಟಾಣಿನ ಕರ್ಕೊಂಡು ಬಂದು ಪುಟಾಣಿ ಕೈನಲ್ಲಿ ಅಂದ್ಕೊಂಡಿದ್ರಂತೆ ಹೀಗೆ ಕರ್ಪೂರ ಹಚ್ಚಿಸ್ತೀನಿ ನನ್ನ ಮಗು ಬೇಗ ಹುಷಾರಾಗಬೇಕು ಅಂತ ಹೇಳಿ. ಸೊ ಫೈನಲಿ ಇವಾಗ ಕರ್ಕೊಂಡು ಬಂದು ದೇವರಿಗೆ ಕರ್ಪೂರ ಹಚ್ಚಿಸ್ತಾ ಇದ್ದಾರೆ ಪುಟಾಣಿ ಹೆಸರಲ್ಲಿ. ಆ್ಯಂಡ್ ಇವಾಗ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲೂ ಕೂಡ ಕರ್ಪೂರ ಹಚ್ಚಿ ಮನೆಗೆ ಬಂದ್ವಿ. ಸೊ ಹರ್ಷ ಅಂತೂ ಕಂಪ್ಲೀಟ್ ರೆಸ್ಟಿಗೆ ಬಂದ್ಬಿಟ್ಟಿದ್ದಾರೆ ನೋಡಿ. ರಂಗನಾಥನ್ ಥರ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಹೌದು, ನಾವು 4-5 ದಿನದಿಂದ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನಾನಂತೂ ಅದು ಎಷ್ಟು ಹತ್ತಿದ್ದೀನೋ ನನಗಂತೂ ಗೊತ್ತಿಲ್ಲ. ಬಟ್ ಹರ್ಷ ಏನಂತ ಅಂದರೆ ಪುಟಾಣಿ ಜಾಸ್ತಿ ಅವರಪ್ಪನ ಜೊತೆನೇ ಬಾಂಡಿಂಗ್, ಜಾಸ್ತಿ ಅವರಪ್ಪನ ಜೊತೆನೇ ಮಲಗೋದು, ಊಟ ಮಾಡೋದು ಎಲ್ಲ ಅವರಪ್ಪನೇ ಮಾಡಬೇಕು ಅಂತಾನೆ. ಸೊ ಅವನನ್ನು ಹಿಡ್ದು ಅಷ್ಟನ್ನು ಕಂಪ್ಲೀಟ್, ಪಾಪ ಅವರಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ರಾತ್ರಿ ಎಲ್ಲ ಅವರಪ್ಪನೇ ತೊಡೆ ಮೇಲೆ ಹಾಕ್ಕೊಂಡು, ಹೆಗ್ಲ ಮೇಲೆ ಹಾಕ್ಕೊಂಡು ಅವನನ್ನು ತಟ್ಟಬೇಕಿತ್ತು. ಸೊ ಫೈನಲಿ ಪಾಪ ಅವರು ಕೂಡ ರೆಸ್ಟ್ ಮಾಡಲಿ ಅಂತ ಹೇಳಿ ಅವರು ಕೂಡ ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು, ಪುಟಾಣಿ ಅಜ್ಜಿ ಮನೆಗೆ ಬಂದು ಸ್ವಲ್ಪ ಚಿಗುರ್ಕೊಂಡ್ಬಿಟ್ಟಿದೆ. ಅವ್ರ ಅಜ್ಜಿ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅವ್ರು ಜಾಸ್ತಿ ನಮ್ಮಮ್ಮ ಇದ್ದರೆ ಅಮ್ಮ ಇಲ್ಲ ಅಂತ ಅಂದರೆ ಜಾಸ್ತಿ ಅವರಪ್ಪ. ಆ್ಯಂಡ್ ನನಗೆ ಇದರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಜಾಸ್ತಿ ಅಮ್ಮನೇ ಬೇಕು ಅಂತ ಏನು ಹಠ ಮಾಡಲ್ಲ. ಇವರಿಬ್ಬರು ಇಲ್ಲ ಅಂದರೆ ಅಮ್ಮ ಬೇಕು ಅಂತಾನೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಇವಾಗ ನೋಡಿ ಅವ್ರ ಅಜ್ಜಿ ಹತ್ರ ಹೋಗಿ ಎತ್ಕೊ ಅಂತ ಹೋಗ್ತಿದ್ದಾನೆ. ಸೊ ಇಷ್ಟು ಆ್ಯಕ್ಟಿವ್ನೆಸ್ಸು ಇರಲಿಲ್ಲ ಒಂದು 4-5 ದಿನದಿಂದ. ಅಯ್ಯಪ್ಪ, ನಂಗೆ ನೋಡೋದಕ್ಕೆ ಸಿಕ್ಕಾಬಟ್ಟೆ ಬೇಜಾರಾಗೋದು. ನಾನು ಸರಿಯಾಗಿ ಊಟ ಮಾಡಿಲ್ಲ. ನಮ್ಮ ವರ್ಷ ಅದೇ ಹೇಳ್ತಾಯಿದ್ರು, ಅವನಿಗೂ ಹುಷಾರಿಲ್ಲ ಅಂತ ನೀನು ಊಟ ಮಾಡಬೇಡ, ಆಮೇಲೆ ನೀನು ಹುಷಾರು ತಪ್ತೀಯ, ಆಮೇಲೆ ನೀನನ್ನು ಕರ್ಕೊಂಡು ನಾನು ಓಡಾಡ್ತೀನಿ ಅಂತ ಹೇಳಿ. ಸೊ ಲಿಟರ್ಲಿ ಮಕ್ಕಳಿಗೆ, ಈ ಹಸು ಕರುಗಳಿಗೆ, ಮೂಕ ಪ್ರಾಣಿಗಳಿಗೆ ಹುಷಾರು ತಪ್ಪಾರ್ದು ಅನ್ನೋದು ಇದೇ ರೀಸನ್ ಈಗಪ್ಪ. ಸೊ ಎಸ್, ಆ್ಯಂಡ್ ನಾವಿಲ್ಲಿ 3,000 ಸ್ವೀಟ್ ಮಾಡಿಸಿದ್ದೀವಿ. ಸ್ಪೆಷಲ್ ಮೈಸೂರು ಪಾಕ್. ಹರ್ಷ ಯಾವಾಗಲೂ ಜಾಸ್ತಿ ನನಗೆ ಪ್ರಿಯಾರಿಟಿ ಕೊಡೋದು. ನನ್ನ ಸ್ಪೆಷಲ್ ಸ್ವೀಟ್ ಬಂದು ನನಗೆ ಫೇವ್ರೇಟ್ ಅಂತ ಅಂದರೆ ಅದು ಸ್ಪೆಷಲ್ ಮೈಸೂರು ಪಾಕ್. ಸೊ ಹಾಗಾಗಿ ಸ್ಪೆಷಲ್ ಮೈಸೂರು ಪಾಕನ್ನೇ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಸ್ಟಿಲ್ ಇವತ್ತಿನವರೆಗೂ ಇದೆ ಸ್ವೀಟ್ಸು, ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಅಮ್ಮ 1,000 ರೂಪಾಯಿಗೆ ಶನಿದೇವರಿಗೆ ಕರ್ಪೂರ ಕೊಡ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ರಂತೆ ಪುಟಾಣಿಗೋಸ್ಕರ. ಸೊ ಹಾಗಾಗಿ ಇಲ್ಲಿ 1,000 ರೂಪಾಯಿಗೆ ಆಗುವಷ್ಟು ಕರ್ಪೂರ ಕೂಡ ತೊಗೊಂಡು ಬಂದಿದ್ದಾರೆ. ಸ್ವೀಟ್ಸ್ ಕೂಡ ರೆಡಿ ಇದೆ. ಸೊ ಫೈನಲಿ ನಾವು ಹಿಂದಿನ ದಿನ ಅಂದ್ಕೊತಿದ್ವಿ ನಾಳೆ ಹೋಗೋಕ್ಕಾಗತ್ತೋ ಹೋಗೋಕ್ಕಾಗಲ್ವೋ ಅಂತ ಹೇಳಿ. ಬಟ್ ದೇವರ ನಿರ್ಣಯ
ಏನಿರುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಪುಟಾಣಿ ಕೂಡ ಆರಾಮದ, ಸ್ವಲ್ಪ ಮಟ್ಟಿಗೆ ಆರಾಮದ ಅವತ್ತಿಗೆ. ಆ್ಯಂಡ್ ನಾವು ಕೂಡ ಉತ್ಸವಕ್ಕೆ ಬರೋ ಥರ ಆಯಿತು. ಸೊ ಎಸ್, ಇನ್ನು ನಾನು ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಶುರು ಮಾಡ್ತಾ ಇದ್ದೀನಿ. ಸೊ ಅಮ್ಮ ಬಂದು ಪೂಜೆ ಎಲ್ಲ ಮಾಡಿದರು. ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿತ್ತು. ಸೊ ಈಗ ಫೈನಲಿ ನಾನು ಕೂಡ ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಹೋಗಬೇಕಿತ್ತು, ಅಂದರೆ ಒಂದು 9 ಗಂಟೆ ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನದ ಹತ್ರ ಇರಬೇಕಿತ್ತು. ಸ್ವೀಟ್ಸ್ನ ನೈವೇದ್ಯಕ್ಕೆ ಕೊಡಬೇಕಿತ್ತು. ಸೊ ಹಾಗಾಗಿ ಆ್ಯಂಡ್ ಅದ್ರ ಜೊತೆಗೆ ಏನಂದರೆ ಈ ಉತ್ಸವದ ದಿನ ದೇವ್ರನ್ನ ಹೊಳೆ ಹತ್ರ ತಗೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ತೊಳೆದು ಅಲ್ಲಿಂದನೇ ಉತ್ಸವ ಶುರುವಾಗುತ್ತೆ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಸೊ ಸಂಜೆವರೆಗೂ ಉತ್ಸವ ನಡೀತಿರುತ್ತೆ. ಅದೆಲ್ಲ ಮಿಸ್ ಮಾಡ್ಕೊಬಾರ್ದು ಅಮ್ಮ, ಅಷ್ಟೇ ಬೇಗ ನಡಿ ಅಂತೇಳಿ ನಮ್ಮಮ್ಮ ಹೇಳ್ತಾನೆ ಇದ್ರು. ಸೊ ಫೈನಲಿ ಇವಾಗ ಸ್ವೀಟ್ಸ್ನ ಮನೆಗೆ ತೊಗೊಂಡು ಬಂದಿದ್ವಿ ಅಲ್ವಾ, ದೇವರಿಗೆ ಏನನ್ನ ಅರ್ಪಿಸ್ಬೇಕು ಅಂತ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಅದನ್ನೆಲ್ಲ ಇಟ್ಟು ಒಂದು ಪೂಜೆ ಮಾಡ್ತಾ ಇದ್ದೀವಿ. ಅದೊಂದು ಶ್ರೇಷ್ಠವಾಗಿರುತ್ತೆ. ಮನೆಯಿಂದ ನಾವು ಏನೇ ತೊಗೊಂಡು ಬಂದರೂ ನಮ್ಮ ಮನೆಯಿಂದ ನಾವು ತೊಗೊಂಡು ಹೋಗಬೇಕು, ಜೊತೆಗೆ ನಮ್ಮ ಮನೆ ದೇವರ ಹೆಸರನ್ನು ನೆನಿಬೇಕು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಅದ್ರ ಪ್ರಕಾರ ಇವಾಗ ಸ್ವೀಟ್ಸು, ಕರ್ಪೂರ ಇರ್ಬೋದು, ದೇವ್ರಿಗೆ ತೊಗೊಂಡಿರೋವಂಥ ಪೂಜೆ ಸಾಮಗ್ರಿಗಳಿರ್ಬೋದು, ಎಲ್ಲವನ್ನೂ ಒಂದು ಸಲ ಪೂಜೆ ಮಾಡಿ ನಮ್ಮನೆ ದೇವ್ರನ್ನ ನೆನಪು ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ನಾವೊಂದು 9 ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ. ಬಟ್ ಸ್ವಲ್ಪ ತಡನೇ ಆಗೋಗ್ಬಿಟ್ಟಿತ್ತು. ದೇವ್ರನ್ನ ಆಲ್ರೆಡಿ ಹೊಳೆ ಹತ್ರ ತಗೊಂಡು ಹೋಗಿದ್ರು. ನೋಡ್ತಾ ಇರ್ಬೋದು, ಊಟದ ವ್ಯವಸ್ಥೆಗೆ ಶಾಮಿಯಾನ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ಇದು ಶನಿ ದೇವರು ಬಂದು ಬಾಲೂರಲ್ಲಿರೋದು. ಸೊ ಇವಾಗ ನಾವು ಫಸ್ಟು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಹೋಗಿ ನೈವೇದ್ಯಕ್ಕೆ ಬೇಕಾಗುವಷ್ಟು ಒಂದು ಬಾಕ್ಸ್ ಸ್ವೀಟನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನಾವು ಕೂಡ ಇವಾಗ ಹೊಳೆ ಹತ್ರ ಹೋಗ್ತೀವಿ. ಸೊ ನಾನು ಆಗಲೇ ಹೇಳ್ದಾಗೆ ನೋಡ್ತಾ ಇರ್ಬೋದು, ದೇವ್ರನ್ನ ಆಲ್ರೆಡಿ ಹೊಳೆ ಹತ್ರ ತೊಗೊಂಡು ಹೋಗಿದ್ದಾರೆ ತೊಳೆಯೋದಕ್ಕೆ ಅಂತ ಹೇಳಿ. ಸೊ ನಾವೀಗ ಫಸ್ಟ್ ಇಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಒಂದು ಬಾಕ್ಸ್ ಸ್ವೀಟನ್ನು ಇಲ್ಲಿ ಕೊಟ್ಟು ನೆಕ್ಸ್ಟು ಊಟಕ್ಕೆ ಬಡಿಸ್ಬೇಕು ಅಂತ ಹೇಳಿದರು. ಆ್ಯಂಡ್ ನಮ್ಗೆ ಸ್ಪೆಷಲಾಗಿ ಹೇಳಿದರು, ನೀವೇ ಬಡಿಸ್ಬೇಕು ಊಟಕ್ಕೆ ಕೊನೆಯವರೆಗೂ, ಸ್ವೀಟ್ಸನ್ನು ನೀವೇ ಹಾಕಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳಿ. ಅದರ ಪ್ರಕಾರ ಸಂಜೆ 6 ಗಂಟೆವರೆಗೂ ಇದ್ದು ಊಟಕ್ಕೆ ಬಡಿಸಿ ಬಂದ್ವಿ. ತುಂಬಾ ಖುಷಿ ಅನ್ನಿಸ್ತು. ಆ್ಯಂಡ್ ಇದು ಪಾಂಪ್ಲೆಕ್ಸಲ್ಲಿ ಹೆಸರು ಕೂಡ ಹಾಕಿದರು. ನಾವು ಅದನ್ನು ತೊಗೊಂಡೇ ಇರಲಿಲ್ಲ. ನಾವು ನಮ್ಮೂರು ಸ್ವಲ್ಪ ದೂರ ಅಲ್ವಾ, ಅವ್ರಿಗೆ ಪಾಪ ತಲುಪ್ಸೋಕ್ಕಾಗಿರಲಿಲ್ಲ. ಆ್ಯಂಡ್ ನಮಗೆ ಕೊಟ್ಟರು, ಪಾಂಪ್ಲೆಕ್ಸ್ ತೊಗೊಳ್ಳಿ ನೋಡಿ ಅಂತ ಹೇಳಿ. ಸೊ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಹೇಳ್ತಾ ಇದ್ರು, ನಮಗೆ ನಿಮ್ಮ ಊರ ಹೆಸರು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಅಮ್ಮನ ಜೊತೆ ಅಲ್ವಾ ಬರೋದು. ಸೊ ಅಮ್ಮ ಪರಿಚಯ ಇರೋದ್ರಿಂದ ರಾಂಪುರ ಅಂತ ಹೇಳಿ ಹಾಕಿದ್ದೀವಿ ಅಂತ ಹೇಳಿ, ಪರವಾಗಿಲ್ಲ ಅಂತ ಹೇಳಿ ಇವಾಗ ನಾವು ಹೊಳೆ ಹತ್ರ ಬಂದ್ವಿ. ಸೊ ನಾನು ಇದೆಲ್ಲ ನೋಡಿರಲಿಲ್ಲ, ನೋಡಬೇಕಿದೆಲ್ಲ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿನೂ ಕೂಡ ಇತ್ತು. ಆ್ಯಂಡ್ ಅವತ್ತಿನ ದಿನ ತುಂಬ ಗಾಳಿ, ಸೋನೆ, ತುಂಬ ತಣ್ಣಗಿರೋ ವಾತಾವರಣ ಇತ್ತು. ನಂಗೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಪುಟಾಣಿಗೆ ಹುಷಾರಿಲ್ಲ, ವೆದರ್ ಅಂದರೆ ಕ್ಲೈಮೇಟ್ ಚೇಂಜ್ ಆಗಿದೆ, ಹೇಗೋ ಏನೋ ಅನ್ನೋ ಒಂದು ಭಯ ಅಂತೂ ನಿಜವಾಗ್ಲೂ ಇತ್ತು. ಬಟ್ ಎಲ್ಲವನ್ನ ದೇವ್ರ ಮೇಲೆ ಭಾರ ಹಾಕಿ ಫೈನಲಿ ಪುಟಾಣಿನೂ ಕೂಡ ಕರ್ಕೊಂಡು ಬಂದಿದ್ದೀವಿ ಇವಾಗ.
ಇನ್ನು ನಾವು ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ರೆಡಿ ದೇವ್ರನ್ನೆಲ್ಲ ತೊಳೆದು ಅಲಂಕಾರ ಆಗಿ ಉತ್ಸವ ಶುರುವಾಗಿತ್ತು, ಪೂಜೆ ಎಲ್ಲ ಶುರುವಾಗಿತ್ತು. ಆ್ಯಂಡ್ ಊರಿನ ಹೊರಗಡೆ ಆಗಿರೋದ್ರಿಂದ ಇವಾಗೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಆ್ಯಂಡ್ ಇವಾಗ ಊರೊಳಗಡೆ ಕೂಡ ಹೋಗುತ್ತೆ ದೇವರು. ಸೊ ಹೀಗೆ ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆ, ನಮ್ಮ ಹಳ್ಳಿಯ ಸೊಗಡು ಯಾವುದಕ್ಕೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ನಂಬಿಕೆಗಿಂತ ದೊಡ್ಡದಾದದ್ದು ಯಾವುದೂ ಇಲ್ಲ ಅಂತ ಹೇಳಿ. ಸೊ ಉತ್ಸವ ಶುರುವಾಯಿತು. ಇವಾಗ ಏನು ರಥ ಕೂಡ ಮುಂದೆ ಹೊರಡ್ತು. ಆ್ಯಂಡ್ ನೋಡ್ತಾ ಇರ್ಬೋದು ಪುಟಾಣಿ ಮತ್ತು ಅವರಪ್ಪ ಸೈಡಲ್ಲಿ ನಿಂತಿದ್ದಾರೆ. ಏನಂದರೆ ಪಟಾಕಿ ಸೌಂಡ್ ಇತ್ತು, ಅಲ್ಲಿ ಟಮಟೆ ಸೌಂಡ್ ಎಲ್ಲ ಬರ್ತಿತ್ತು, ಡಿಸ್ಟರ್ಬ್ ಆಗಿದೆ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ದೀನಿ ಅವನನ್ನು. ಇನ್ನು ದೇವರನ್ನ ಅಲ್ಲಿನ ಅರ್ಚಕರು ತಲೆ ಮೇಲೆ ಹೊತ್ಕೊಂಡು ಇಡೀ ದಿನ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ಇವಾಗ ಏನು ರಥ ಹೋಗ್ತಿದೆ, ಅಮ್ಮ ತಂದಿ ದಾರಗಳೆಲ್ಲ ಇಲ್ಲೇ ಅಲಂಕಾರಕ್ಕೆ ಅಂತ ಹೇಳಿಕೊಟ್ರು. ಆ್ಯಂಡ್ ಇವಾಗ ಊರನ್ನೆಲ್ಲ ದೇವರು ಬಳಸಿ ದೇವಸ್ಥಾನದ ಹತ್ರ ಬರಬೇಕು. ಅಷ್ಟರಲ್ಲಿ ನಮಗೆ ಟೈಮ್ ಇತ್ತು, ಒಂದು 2-3 hours. ಆ ಗ್ಯಾಪಲ್ಲಿ ಹರ್ಷ ಇವಾಗ KR ನಗರ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಅಂತ ಅಂದರೆ ಪುಟಾಣಿನ ಅವ್ನು ಹುಟ್ಟಿದಾಗಿಂದ ನಾವು ಶುಭಾ ಕ್ಲಿನಿಕಲ್ಲಿ ಸುನೀಲ್ ಡಾಕ್ಟರೇ ನೋಡಿರೋದು. ಸೊ ಒಂದ್ಸಲ ತೋರಿಸ್ಕೊಂಬರೋಣ ಬಾ ಅಂತ ಹೇಳಿ ಹರ್ಷ ಕರ್ಕೊಂಡು ಬಂದರು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪುಟಾಣಿ ತುಂಬಾ ಲಕ್ಕಿ. ಅವರಪ್ಪ ಅವನ ವಿಷಯದಲ್ಲಿ ಎಷ್ಟು ಕೇರ್ ಮಾಡ್ತಾರೆ ಅಂತ ಅಂದರೆ ಸಮ್ಟೈಮ್ಸ್ ಜಲಸ್ ಆಗ್ತಿರುತ್ತೆ ನನಗೆ, ಆ ಲೆವೆಲಲ್ಲಿ ಕೇರ್ ಮಾಡ್ತಾರೆ. ಸೊ ಅವನು ಆರಾಮಾಗಿದ್ದ, ಡಾಕ್ಟರ್ಗೆಲ್ಲ ತೋರಿಸಿದ್ವಿ, ನೆಸೆಸಿಟಿ ಇರಲಿಲ್ಲ. ಬಟ್ ಆದರೂ ವರ್ಷ ಬೇಡ, ಅವ್ನು ಹುಟ್ಟಿದಾಗಿಂದ ನೋಡಿರೋ ಡಾಕ್ಟರ್, ಅವ್ನ ವೇರಿಯೇಷನ್ಸ್ ಎಲ್ಲ ಡಾಕ್ಟರ್ಗೆ ಬೇಗ ಅರ್ಥ ಆಗುತ್ತೆ, ಬಾ ತೋರಿಸ್ಕೊಂಬರೋಣ ಅಂತೇಳಿ ಹಾಸ್ಪಿಟಲ್ಗೂ ಕೂಡ ಹೋಗಿಟ್ಟು ಬಂದ್ವಿ ಇದೇ ಗ್ಯಾಪ್ನಲ್ಲಿ. ಇನ್ನು ದೇವರ ಮೆರವಣಿಗೆ ಎಲ್ಲ ಮುಗಿದ ಮೇಲೆ 4 ಗಂಟೆಯಿಂದನೇ ಇಲ್ಲಿ ಊಟ ಶುರುವಾಗುವಂಥದ್ದು. ಬಟ್ ಇವತ್ತು ಸ್ವಲ್ಪ ಮಳೆ ಬರ್ತಿದ್ದ ಕಾರಣ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು 3 ಗಂಟೆಗೆಲ್ಲ ಊಟ ಎಲ್ಲ ಶುರುವಾಯಿತು. ಆ್ಯಂಡ್ ನೋಡ್ತಾ ಇರ್ಬೋದು ನಮ್ಮ ಅತ್ತೆಮ್ಮ ಕೂಡ ಬಂದಿದ್ದಾರೆ, ತುಷಾರ ಇದ್ದಾಳೆ, ಆ್ಯಂಡ್ ನಮ್ಮಕ್ಕ ಕೂಡ ಬಂದಿದ್ದಾರೆ. ಸೊ ಇವಾಗ ಊಟಕ್ಕೆ ಬಡಿಸೋದಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಸ್ಪೆಷಲ್ ಮೈಸೂರು ಪಾಕ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿತ್ತು. ಅದನ್ನು ತುಂಬ ಜಾಗರೂಕವಾಗಿ ಫಸ್ಟು ಬಿಡಿಸಿ ಆ ನಂತರ ಅದನ್ನು ಊಟಕ್ಕೆ ಬಡಿಸ್ಬೇಕಿತ್ತು. ಸೊ ಹಾಗಾಗಿ ಒಂದಿಬ್ರು ಬಿಡಿಸ್ಕೊಡ್ತಿದ್ದಾರೆ. ಈಗ ನಾವು ಬಡಿಸ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ನಾನು ನಮ್ಮ ಅಷ್ಟನ್ನು ಹುಡುಕ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಬಡ್ಸೋಕ್ಕೆ ಅಂತ ಹೇಳಿ ಬಂದಿದ್ರು. ನಾನು ಎಲ್ಲಿಂದ ಬಡ್ಸ್ಕೊಂಬರ್ಬೇಕು ಅಂತ ಹೇಳಿ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಸೀರೆ ಹಾಕೊಂಡು ನಂಗೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಅಷ್ಟಂಗೆ ಹೇಳ್ತಾ ಇದ್ದೀನಿ, ನೀವು ಬಡಿಸ್ಕೊಂಡು ಬನ್ನಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ. ಬಟ್ ಹರ್ಷ ಬಂದು ಒಂದು 4 ಲೈನ್ಗಾದರೂ ಬಡಿಸ್ಬಿಡು ನೀನು, ನಾನು ಬಡಿಸ್ಕೊತೀನಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ಇವಾಗ ನಾನು ಕೂಡ ಬಡಿಸ್ಕೊಂಬರ್ತಾ ಇದ್ದೀನಿ. ಆ್ಯಂಡ್ ಇನ್ನು ನಾನು ಅವತ್ತು ಅಂದ್ಕೊಂಡಿದ್ದೆ, ಫಸ್ಟು ನಾನು ಉತ್ಸವಕ್ಕೂ ಮೊದಲೇ ನಾನು ದೇವಸ್ಥಾನಕ್ಕೆ ಬಂದಾಗಲೇ ಹೇಳಿದ್ದೆ ಈ ಸಲ ಉತ್ಸವಕ್ಕೆ ನಾನು ಸಿಹಿ ಮಾಡಿಸ್ತೀನಿ ಅಂತ ಹೇಳಿ.
ಉತ್ಸವದ ಡೇಟ್ ಫಿಕ್ಸ್ ಆದಾಗ ನನಗೆ ಅವ್ರು ಹೇಳಿದರು 2000ದಿಂದ 3000 ಜನದವರೆಗೂ ಸೇರ್ತಾರೆ ಅಂತ ಹೇಳಿ. ಸ್ವಲ್ಪ ನಾನು ಜಾಸ್ತಿನೇ ಮಾಡಿಸಿದೆ, ಯಾಕೆಂದರೆ ಇನ್ನೂ ತುಂಬಾ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದಿತ್ತು, ಪುಟಾಣಿ ಹೆಸರು ಪೂಜೆ ಮಾಡಿಸೋದಿತ್ತು. ಸೊ ನಾನು ಬಂದು ಒಂದು 3500 ಸ್ವೀಟ್ಸ್ನ ಮಾಡಿಸಿದ್ದೆ ನಾನು. ಬಟ್ ಅವತ್ತಲ್ಲಿ ತುಂಬ ಸೋನೆ ಇದ್ದಿದ್ದ ಕಾರಣ ಮಳೆ ಬರ್ತಿತ್ತಲ್ಲ, ಅಷ್ಟು ಜನ ಸೇರ್ತಾರ, 2000ದಿಂದ 3000 ಜನ ಊಟ ಮಾಡ್ತಾರ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಲಾಸ್ಟ್ ನಾವು 6:30ವರೆಗೂ ಇದ್ದು ಪ್ರತಿಯೊಬ್ಬರಿಗೂ ಊಟ ಬಡಿಸ್ಬಿಟ್ಟೆ ನಾವು ಬಂದಿದ್ದು. ಕಂಪ್ಲೀಟ್ 3000 ಜನ ಅಲ್ಲಿ ಅವತ್ತು ಊಟ ಮಾಡಿದ್ರು. ಸೊ ಒಂಥರ ಖುಷಿ ಅಂತ ಅನ್ನಿಸ್ತು. ಅದೊಂಥರ ಅದಕ್ಕೊಂದು ಬೆಲೆ ಸಿಗಬೇಕು ಅಂತ ಅಂದರೆ ಅದು ಪ್ರತಿಯೊಬ್ಬರಿಗೂ ದಕ್ಕದಾಗ್ಲೇ ಅದು ಬೆಲೆ ಸಿಗೋವಂಥದ್ದು. ಸೊ ಲಾಸ್ಟ್ ಫೈನಲ್ವರೆಗೂ ಇದ್ದು ಬಡಿಸಿ ಆ್ಯಂಡ್ ಬಂದಿದ್ದು ಆ್ಯಂಡ್ ಅದೇ ಪ್ರಕಾರ ಜನಗಳು ಸೇರಿದ್ದು ಕೂಡ ನನಗೆ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು. ಪ್ರತಿಯೊಂದನ್ನು ದೇವರೇ ಬಂದು ನಮಗೆ ಆರೈಸಿ, ದೇವರೇ ಬಂದು ಹೇಳಬೇಕು ಅಂತ ಏನಿಲ್ಲ. ತುಂಬ ಜನ ಬಂದು ಈ ಸ್ವೀಟ್ ಮಾಡಿಸಿದ್ದ, ನಮ್ಗೆ ಗೊತ್ತಿರೋರು ತುಂಬ ಜನ ಇದ್ದರು. ಸ್ವೀಟ್ ಮಾಡಿಸಿದ್ರ ನೀವು, ತುಂಬ ಚೆನ್ನಾಗಿತ್ತು, ಒಳ್ಳೇದಾಗಲಿ ಅಂತೆಲ್ಲ ಮನಸಾರೆ ಹಾರೈಸ್ಬಿಟ್ಟು ಹೋದರು. ತುಂಬಾ ಖುಷಿ ಅಂತ ಅನ್ನಿಸ್ತು. ಜೀವನದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳಿಗಿಂತ ದೊಡ್ಡದು, ಮಕ್ಕಳಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಗನೇ ಅಲ್ಟಿಮೇಟ್, ಅವನೇ ನಮಗೆ ಪ್ರಪಂಚ. ಸೊ ಅದೊಂಥರ ದೇವ್ರ ಮಗು ಇದ್ದಾಗೆ ನಮ್ಮ ಲಕ್ಕಿ ಚಾಮ್ ನಮ್ಮ ಜೀವನಕ್ಕೆ ಪ್ರತಿಯೊಂದನ್ನು ತಂದುಕೊಟ್ಟಿದ್ದಾನೆ. ನಾನು ಒಂದೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ನಾನು ಹರ್ಷ ಯಾವಾಗಲೂ ಅಂದ್ಕೊತಿರ್ತೀವಿ, ಅವನಿಗೆ ಏನು ಸಿಗಬೇಕಿದೆ ಅದು ಖಂಡಿತ ಇದುವರೆಗೂ ಅವನಿಗೆ 100 ಪಟ್ಟು ಹೆಚ್ಚಾಗೇ ಸಿಕ್ಕಿದೆ. ಅದೆಲ್ಲ ದೇವರ ಅನುಗ್ರಹನೇ. ಸೊ ಅವನ ಹೆಸರಲ್ಲಿ ದೇವರ ಥರ ನುಡಿದು ಆಶೀರ್ವಾದ ಮಾಡುವಂಥ 4 ಜನಗಳಿಗೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಅಷ್ಟೇ ಡಿಸೈಡ್ ಮಾಡಿಕೊಂಡೆ. ಅವನ ಹೆಸರಲ್ಲಿ ನಾವು 10 ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಕೂಡ. ಸೊ ದೇವ್ರು ನಮಗೆ ಅದಕ್ಕೆ ಅನುಗ್ರಹ ಕೊಡಬೇಕಷ್ಟೇ. ಸೊ ಫೈನಲಿ ಇವಾಗ ನಾವು ಆಲ್ಮೋಸ್ಟ್ 5:30 ಆಗಿದೆ, ನಾನು ಅಷ್ಟೇ ಊಟ ಕೂತಿದ್ದೀವಿ. ತುಂಬ ಹಸ್ವಾಗ್ತಾ ಇತ್ತು ಆ್ಯಂಡ್ ಮಳೆ ಕೂಡ ಬರ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು, ಈ ಹುಡುಗ ನನ್ನ ವ್ಲಾಗ್ ನೋಡ್ತಾನಂತೆ. ಅವ್ನು ಹೇಳ್ತಿದ್ದ ನಾನು ನಿಮ್ಮ ವ್ಲಾಗ್ ನೋಡಿದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ರೆಕಾರ್ಡ್ ಮಾಡ್ಕೊಂಡೆ. ಆ್ಯಂಡ್ ನೋಡಿ ಇವಾಗ ನಾವು ಊಟಕ್ಕೆ ಬಂದ್ವಿ ಅಲ್ವಾ. ಸೊ ನಮ್ಮ ಅತ್ತೆಮ್ಮ ಪುಟಾಣಿನ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ. ಸೊ ಸಂಜೆ 6 ಗಂಟೆ ಆಗಿದೆ, ಸ್ಟಿಲ್ ಊಟ ಮಾಡ್ತಾನೆ ಇದ್ದಾರೆ. ಕಮ್ಮಿ ಅಂದರೂ ಒಂದು 3000 ಜನ ಸೇರಿದ್ದಾರೆ. ಸೊ ನೋಡಬೇಕು ಇನ್ನೂ ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋದು ಅನ್ನೋದು ಗೊತ್ತಿಲ್ಲ. ಇನ್ನು ದೇವಸ್ಥಾನದ ಹತ್ರ ಹೋಗಿ ಕರ್ಪೂರ ಕೊಟ್ಟು ಪೂಜೆ ಮಾಡಿಸಿ, ಪೂಜೆ ಸಾಮಾನು ಇನ್ನೂ ಮೆರವಣಿಗೆ ಹೋಗಿದೆ, ದೇವರು ಇನ್ನೂ ಬಂದಿಲ್ಲ. ಸೊ ಇವಾಗ ಸೊ ಸ್ಟಿಲ್ ಜನ ಬರ್ತಾನೆ ಇದ್ದಾರೆ. ಇನ್ನು ದೇವ್ರ ಮೆರವಣಿಗೆ ಹೋಗಿರೋದು, ದೇವಸ್ಥಾನದ ಹತ್ರ ಬಂದಿಲ್ಲ, ಇನ್ನೂ ತುಂಬ ಜನ ಇದ್ದಾರೆ. ಸೊ ನಾವು ಬಡಿಸ್ತಾ ಇದ್ದೀವಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಪುಟಾಣಿಗೆ ಅಮ್ಮ ಕೂಡ 1001 ರೂಪಾಯಿಗೆ ಕರ್ಪೂರ ತಗೊಂಡಿದ್ರು, ಅದನ್ನ ಕೊಟ್ಟು ಪೂಜೆ ಮಾಡಿ ನೈವೇದ್ಯಕ್ಕೆ ಮತ್ತೆ ಈಗ ಏನು ಸೇವಾರ್ಥಗಳನ್ನ ಮಾಡಿರ್ತಾರೆ, ಕಾಂಪ್ಲೆಕ್ಸ್ ಅಲ್ಲಿ ನೇಮ್ ಹಾಕಿರ್ತಾರೆ, ಅವರೆಲ್ಲರಿಗೂ ಕೊನೆಯಲ್ಲಿ ಎಲೆ ಅಡಿಕೆ ಎಲ್ಲ ಕೊಟ್ಟು ಸ್ವೀಟ್ ಕೊಡ್ತಾರೆ. ಸೊ ಅದಕ್ಕೆ ಫಸ್ಟೇ 1 ಬಾಕ್ಸು ನೈವೇದ್ಯಕ್ಕೆ, 1 ಬಾಕ್ಸು ಅಲ್ಲಿ ದೇವಸ್ಥಾನದ ಇವರಿಗೆ ಕೊಟ್ಬಿಟ್ಟು ಬಂದಿದ್ವಿ. ಸೊ ಕೊನೆಯವರೆಗೂ ಇದ್ದು ಹೋಗ್ಬೇಕು, ನೋಡ್ಬೇಕು. ನಾನಂತೂ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ. ಪುಟಾಣಿ ಪರವಾಗಿಲ್ಲ, ಆರಾಮಾಗಿದ್ದಾನೆ, ದೇವ್ರ ಮಹಿಮೆ ಅಂತ ಅನ್ಕೋಬೋದು. ಬಟ್ ಇಷ್ಟೊಂದು ಮಳೆ ವಾತಾವರಣ ಇದ್ದು ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ. ನನಗಂತೂ ಎಷ್ಟೊಂದು ಮನೆಗೆ ಹೋಗಿ ಸಾರಿ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ಕೂರ್ತೀನೋ ಅನ್ನೋ ಥರ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಫೈನಲಿ ಎಲ್ರಿಗೂ ಊಟ ಬಡಿಸೆ ಕೊನೆಯದಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ.
ಸಂಜೆ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಬೇಗ ಬೆಳಕಾಗುತ್ತೆ ಆ್ಯಂಡ್ ಲೇಟಾಗಿ ಕತ್ಲಾಗುತ್ತೆ. ಆಲ್ಮೋಸ್ಟ್ 6:30 ಆಗಿದೆ. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಪುಟಾಣಿ ಕೈನಲ್ಲಿ ಕರ್ಪೂರ ಕೂಡ ಕೊಡ್ಸೋದಿತ್ತಲ್ಲ, ಸೊ ಅದನ್ನು ಕೊಟ್ಬರೋಣ ಅಂತ ಹೇಳಿ. ಆ್ಯಂಡ್ ರಾತ್ರಿಗೂ ಕೂಡ ಪೂಜೆ ಇರುತ್ತೆ, ಬಟ್ ರಾತ್ರಿ ಪೂರ ಇರೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಹೊರಟ್ವಿ. ಆ್ಯಂಡ್ ಇವಾಗ ನಾವು ಪುರೋಹಿತರು ಮನೆಗೆ ಬಂದ್ವಿ. ಇವರೇ ಬೆಳಗ್ಗೆಯಿಂದನೂ ಕೂಡ ಇಷ್ಟೊತ್ತವರೆಗೂ ಇಡೀ ಊರಲ್ಲಿ ಮೆರವಣಿಗೆ ಮಾಡಿ ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಂಜೆಗೂ ಕೂಡ ಕತೆ ಎಲ್ಲ ನಡೆಯುತ್ತಲ್ಲ, ಸೊ ಹಾಗಾಗಿ ಆ್ಯಂಡ್ ತುಂಬ ಪ್ರೀತಿಯಿಂದ ಹಾರೈಸಿದ್ರು. ಇಷ್ಟೊತ್ತವರೆಗೂ ಇದ್ದು ಎಲ್ರಿಗೂ ಬಡಿಸಿ ಇದ್ದು ಹೊರಡ್ತಾ ಇದ್ದೀರಿ, ಒಳ್ಳೇದಾಗಲಿ ಅಂತೇಳಿ ಮನಸಾರೆ ಹಾರೈಸಿದ್ರು. ಆ್ಯಂಡ್ ಇವಾಗ ನೋಡಿ ದೇವಸ್ಥಾನದ ಹತ್ರ ಹೋಗಿ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಬರ್ತಾ ಇದ್ದೀವಿ. ಪುಟಾಣಿ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದ, ಬಟ್ ಜ್ವರ ಬಂದ ಕಾರಣ ಅವನಿಗೆ ಪಾಪ ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ಅವರಪ್ಪ ಎಲ್ಲೋದ್ರೂ ಓಡೋಗಿ ಎತ್ಕೊಂಡ್ಬಿಡ್ತಾರೆ. ಎತ್ಕೊಳ್ಳೋದು ಅವನು ನಡೆಯೋಕ್ಕೂ ಬಿಡಲ್ಲ, ಅವನ್ನ ತೆವಿಯೋಕ್ಕೂ ಬಿಡಲ್ಲ. ಸೊ ಫೈನಲಿ ಇವತ್ತಿನ ನನ್ನ ಮಗನ ಹೆಸರಲ್ಲಿ ಎಲ್ರಿಗೂ ಕೂಡ ಸಿಹಿ ಹಂಚಿದ್ವಿ. ಹಾಗೆ ನಮ್ಮ ಜೀವನ ಕೂಡ ಸಿಹಿಯಾಗಿರಲಿ ಅಂತ ಭಗವಂತನ ಕೇಳ್ಕೊತೀನಿ. ಹಾಗೆ ಶನಿದೇವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳಿಕೊಂಡು, ಸೊ ಇವತ್ತಿನ ದಿನ ಈ ಥರ ಇತ್ತು ಗೈಸ್. ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು, ಸ್ಪೆಷಲಿ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ಇನ್ನು ಅವತ್ತಿನ ದಿನ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಕಂಪ್ಲೀಟ್ ಟಯರ್ಡ್ ಆಗಿಬಿಟ್ಟಿದ್ವಿ, ನೋಡಿದ್ದೀರಾ ನೀವೇ. ಸೊ ಇನ್ನು ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ಬಂದು ನಾನು ಆಲ್ರೆಡಿ ಹೇಳಿದ್ದೆ, ನಾನು ಎಕ್ಸ್ಟ್ರಾ 500 ಜಾಸ್ತಿ ಸ್ವೀಟ್ಸ್ನೇ ಮಾಡಿಸಿದ್ವಿ ಅಂತ ಹೇಳಿ. ಸೊ ನಾವಿಲ್ಲಿ ನಮ್ಮ ಮಗನ ಹೆಸರಿನಲ್ಲಿ ಉತ್ಸವಕ್ಕೆ ಸ್ವೀಟ್ ಮಾಡಿಸಿದ್ವಿ. ಸೊ ನಮ್ಮೂರಿಗೂ ತೊಗೊಂಡು ಹೋಗಬೇಕಲ್ವ, ನಮ್ಮ ವೆಲ್ ವಿಷರ್ಸ್ಗೆ, ಅರ್ಶನ್ ಫ್ರೆಂಡ್ಸಿಗೆ, ಇವರೆಲ್ರಿಗೂ ಕೊಡೋದಕ್ಕೆ ಅಂತ ಹೇಳಿ ಇವಾಗ ಎಲ್ರಿಗೂ ಸಪ್ರೇಟಾಗಿ ಕವರ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಹರ್ಷ ಬಿಡಿಸಿ ಕೊಡ್ತಿದ್ದಾರೆ. ಬಟ್ ಇನ್ನು ಸ್ವೀಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಮೊದಲೇ ಹೇಳಿದ್ವಿ ಈಗ ಉತ್ಸವಕ್ಕೆ ನೀವು ಕೂಡ ಮಡಿಯಿಂದ ಮಾಡಿಕೊಡ್ಬೇಕು ಅಂತೇಳಿ. ಪಾಪ ಅವರು ಕೂಡ ಹಾಗೇ ಮಾಡಿಕೊಟ್ಟಿದ್ರು, ತುಂಬ ಫ್ರೆಶ್ ಆಗಿ. ಅವರು ಹೇಳ್ತಾಯಿದ್ರು ನಾವು ತುಂಬ ದೇವರಿಗೆ ಅಂತಲೇ ಹೇಳಿ ತುಂಬಾ ಸ್ಪೆಷಲಾಗಿ ಮಾಡಿದ್ದೀವಿ ಅಂತೇಳಿ. ಸ್ವೀಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನಾನು ಎಲ್ರಿಗೂ ಕವರ್ ಮಾಡಿ ಇಟ್ಟಿದ್ದೀನಿ, ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳಿ. ಹರ್ಷ ಹೇಳ್ತಿದ್ರು ಅವ್ರಿಗೆ ಹಾಕು ಅಂತೇಳಿ ಎಲ್ರಿಗೂ ಇವಾಗ ಕವರ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇನ್ನು ಸಂಜೆಗೆ ಹಾಗೆ ಮಳೆ ವಾತಾವರಣ ಇದ್ದಿದ್ದ ಕಾರಣ ಸೊ ಏನಾದರೂ ತಿನ್ಕೊಂಬರೋಣ ಅಂತೇಳಿ ನಾನು ಹರ್ಷ ಸಾಲಿಗ್ರಾಮ ಬಂದ್ವಿ. ಸೊ ಇವಾಗ ನಾನು ಮಶ್ರೂಮ್ ಪಿಜ್ಜಾ ಆರ್ಡರ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಪಿಜ್ಜಾ ತಿಂದು ಮನೆಗೆ ಹೊರಡ್ತೀವಿ. ಸೊ ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಆಗಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.